ಡಿಯರ್ ಸ್ಟೂಡೆಂಟ್ಸ್, ಇದು ಸಾಲಿಡ್ಸ್ ಫಸ್ಟ್ ಚಾಪ್ಟರ್ ಆಫ್ ದಿ ಫಿಸಿಕಲ್ ಕೆಮಿಸ್ಟ್ರಿ. ಈ ಸಾಲಿಡ್ಸ್ ನೋಡಿದಾಗ ಮೊದಲನೇದಾಗಿ ಸಾಲಿಡ್ಸ್ ಅಂತ ಏನಂತ ನೋಡ್ಕೊಳ್ಳಿ. ಫಸ್ಟು ಸಾಲಿಡ್ಸ್ ಅನ್ನೋದು ಇಟ್ ಇಸ್ ಅ ಸ್ಟೇಟ್ ಆಫ್ ಮ್ಯಾಟರ್ ವಿಚ್ ಹ್ಯಾಸ್ ದ ಶೇಪ್, ವಾಲ್ಯೂಮ್ ಆ್ಯಂಡ್ ದ ಡೆಫಿನೆಟ್ ಮಾಸ್. ನಮಗಾಗಲೇ ಗೊತ್ತಿದೆ ದ 3 ಸ್ಟೇಟ್ಸ್ ಆಫ್ ದ ಮ್ಯಾಟರ್ ಯಾವುದು ಅಂದ ತಕ್ಷಣ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಅಂತೇಳಿ. ಸೊ ವಿ ಆಲ್ರೆಡಿ ಲರ್ನ್ ಫ್ರಮ್ ಪಾಸ್ಟ್ 5 to 6 years, 7th ಸ್ಟ್ಯಾಂಡರ್ಡಿಂದಲೇ ಬರುತ್ತೆ. ಸೊ ಸಾಲಿಡ್ ಈಸ್ ಅ ಸ್ಟೇಟ್ ಆಫ್ ಮ್ಯಾಟರ್ ವಿಚ್ ಹ್ಯಾಸ್ ಶೇಪ್, ವಾಲ್ಯೂಮ್ ಆ್ಯಂಡ್ ಡೆಫಿನೆಟ್ ಮಾಸ್. ಹಾಗಾದರೆ ಸಾಲಿಡ್ಸ್ ಅನ್ನೋದನ್ನು ನಾವೀಗ ಈ ಸೆಕೆಂಡ್ ಇಯರ್ PUCನಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಕಲಿತಾ ಇದ್ದೀವಿ. ಹಾಗಾದರೆ ಸಾಲಿಡ್ಸ್ ಅಂತ ಹೇಳಿದಾಗ ಇದರಲ್ಲಿ ಬೇಕಾದಷ್ಟು ಶೇಪ್ಸ್ ಆಫ್ ದಿ chemical substances, the elements which are around us, ನಮ್ಮ ಸುತ್ತಮುತ್ತ ಇರತಕ್ಕಂಥ ಬೇರೆ ಬೇರೆ ರಾಸಾಯನಿಕ ವಸ್ತುಗಳು ಎಲ್ಲೋದು ಕೂಡ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಶೇಪಲ್ಲಿರ್ತವೆ. ಇದನ್ನು ಸಾಲಿಡ್ ಚಾಪ್ಟರ್ನ ಇಂಪಾರ್ಟೆಂಟ್ ತೊಗೊಂಡಿದೆ. ಇದರಲ್ಲಿ ಸಾಲಿಡ್ಸ್ಗೆ ದ ಟೂ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಫಾರ್ ದ ಸಾಲಿಡ್ ಸ್ಟೇಟ್, ದಟ್ ಈಸ್ ಅಬೌಟ್, ನೀವು ಅಲ್ಲಿ ನೋಡ್ತಾ ಇದ್ದೀರಾ, the two factors opposing each other responsible for solid state. One is an intermolecular forces and another is a thermal energy. What is an intermolecular forces? The force which lies between the each atoms in the solid. If the intermolecular force is more, then is attained in the solid state. Next, ಇದನ್ನು ನೋಡಿ, ಥರ್ಮಲ್ ಎನರ್ಜಿ. ಸೊ ಇಲ್ಲೊಂದು ಮ್ಯಾಟ್ರ್ ನೋಡ್ಬೇಕು ನೀವು. ದ ಟೂ ಫ್ಯಾಕ್ಟರ್ಸ್ ಅಪೋಸಿಂಗ್ ಈಚ್ ಅದರ್ ರೆಸ್ಪಾನ್ಸಿಬಲ್ ಫಾರ್ ಸಾಲಿಡ್ಸ್. ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಜಾಸ್ತಿ ಇದ್ದರೆ ಸಾಲಿಡ್ಸ್ ಬರುತ್ತೆ. ಸೊ ವಾಟ್ ಅಬೌಟ್ ಥರ್ಮಲ್ ಎನರ್ಜಿ? ಇಫ್ ದ ಥರ್ಮಲ್ ಎನರ್ಜಿ ಇಸ್ ಮೋರ್, ದ ಆಟಮ್ಸ್ ವುಡ್ ನಾಟ್ ಬಿ ಇನ್ ದಿ ಸೇಮ್ ಶೇಪ್, ಸೇಮ್ ಸೈಜ್, ಸೊ ಇಟ್ ಡಸ್ ನಾಟ್ ಫಾರ್ಮ್ ಸಾಲಿಡ್ಸ್. So these are the two opposite forces, intermolecular forces and thermal energy. ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್ ಬಂದಾಗ ಕೇಳ್ತಾನೆ, ಇಫ್ ದ intermolecular forces of attraction is more, then the solids exist. If the thermal energy is more, then the solids do not exist. If the intermolecular force for cells between constituent matters is more, then the possible solid state is there. ಸೊ ನಾವಿಲ್ಲಿ ನೋಡ್ಕೊತಿದ್ವಿ ಸಾಲಿಡ್ ಸ್ಟೇಟಲ್ಲಿ ಹೇಗೆ ಆಟಮ್ಸ್ ಎಲ್ಲ ಅರೇಂಜ್ ಆಗಿದೆ. ಸೊ ಆಟಮ್ಸ್ ವಿತ್ ಮೋರ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ನೆಕ್ಸ್ಟ್ ಇನ್ನೊಂದು ನೋಡಿದಾಗ ಥರ್ಮಲ್ ಎನರ್ಜಿ ಡೆಫಿನೇಷನ್ ನೋಡ್ಕೋಬೋದು ನೀವು ಇಲ್ಲಿ. ಥರ್ಮಲ್ ಎನರ್ಜಿ ಮೀನ್ಸ್ ಹೀಟ್ ಎನರ್ಜಿ. ಆ್ಯಸ್ ದ ಸಾಲಿಡ್ ಇಸ್ ಹೀಟೆಡ್, ಇಟ್ ಲೂಸಸ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಆರ್ ದ ಫೋರ್ಸ್. ಇದು ನಮಗೆ ದ ಟೂ ಫೋರ್ಸಸ್ ಆಫ್ ದಟ್ ವಾಟ್ ದ ಸಾಲಿಡ್ಸ್ ಅಂತ ಬರುತ್ತೆ. ಹಾಗಾದರೆ ಸಾಲಿಡ್ಸ್ ಮತ್ತು ಇದನ್ನು ನೋಡಿದಾಗ, ನೆಕ್ಸ್ಟ್ ಇದನ್ನು ನೋಡಿದಾಗ ನಮಗೆ ಹೇಗೆ ಬರುತ್ತೆ, ನಮಗೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಸಾಲಿಡ್ಸ್ ಅಂತ ಹೇಳಿದಾಗ, ದ ಸಾಲಿಡ್ಸ್ ಆರ್ 2 types. ಹಿಯರ್ಸ್ ದ 2 types ಆಫ್ ದ ಸಾಲಿಡ್ಸ್. ನೀವು ಇಲ್ಲಿ ನೋಡ್ಬೋದು ಕ್ಲಾಸಿಫಿಕೇಷನ್ ಆಫ್ ಸಾಲಿಡ್ಸ್. ನಾನು ಮೊದಲೇ ಹೇಳಿದ್ದೀನಿ, ಆ್ಯಸ್ ದ ಡೊಮೆಸ್ಟಿಕೇಟೆಡ್ ವೇ ವಿ ಆರ್ ಡೂಯಿಂಗ್. ನಾವು ನಮ್ಮದೇ ಆದ ರೀತಿಯಲ್ಲಿ ಒಂದು ಡೊಮೆಸ್ಟಿಕ್ ವೇನಲ್ಲಿ ಮಾಡ್ತಾಯಿದ್ದೀವಿ. ಸೊ ಕ್ಲಾಸಿಫಿಕೇಷನ್ ಆಫ್ ಸಾಲಿಡ್ಸ್ ನೋಡಿದಾಗ ನಮಗೆ 2 ರೀತಿಯ ಸಾಲಿಡ್ಸ್ ಬರುತ್ತೆ. ಒಂದು ಕ್ರಿಸ್ಟಲೈನ್ ಸಾಲಿಡ್ಸು, ಇನ್ನೊಂದು ಅಮಾರ್ಫಸ್ ಸಾಲಿಡ್ಸ್. ಹಾಗಾದರೆ ಎರಡನ್ನು ನೋಡಿದಾಗ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಹಾಗಾದರೆ ಎರಡನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಒನ್, ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, ಐದರ್ ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ಇಲ್ಲಿ ಇನ್ನೊಂದು ಸ್ಟೇಟ್ ನೋಡಿದಾಗ ಅಮಾರ್ಫಸ್ಸಲ್ಲಿ ಇದರ ಆಪೋಸಿಟ್ ಫೋರ್ಸ್ ಇರುತ್ತೆ, ನೋ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಎರಡನೇ ಪಾಯಿಂಟ್ ನೋಡಿದಾಗ ಕ್ರಿಸ್ಟಲೈನ್ ಸಾಲಿಡ್ಸ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಅಮಾರ್ಫಸ್ ಸಾಲಿಡ್ಸ್ ದೇ ಡು ನಾಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್. ಹಾಗಾದರೆ ವಾಟ್ ಆರ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳಿದಾಗ ಇದರಲ್ಲಿ ಯಾವುದಾದ್ರು ಒಂದು ಪಾಯಿಂಟ್ ಬರ್ಬೋದು. ಇನ್ ಎ ಸಾಲಿಡ್ ದ ಅರೇಂಜ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ಅನ್ orderly arrangement of constituent particles is present in the solids. That solid is called crystalline solid.
If such arrangement is not there, then it is called as what? Amorphous solids. ಅಮಾರ್ಫಸ್ ಅಂದ ತಕ್ಷಣ ನಮಗೆ ಲ್ಯಾಬಲ್ಲಿ ನೋಡಿರ್ತೀವಿ ನಾವು ಕ್ರಿಸ್ಟಲೈನು ಮತ್ತು ಅಮಾರ್ಫಸ್ ಅಂತೇಳಿ. ಮುಟ್ಟಿದ ತಕ್ಷಣ ನಮಗೆ ಹರಳಿರುತ್ತೆ, ಶೇಪ್ ಇರುತ್ತೆ, ಕ್ರಿಸ್ಟಲ್ ಫಾರ್ಮ್ ಇರುತ್ತೆ, ನಮಗೊಂದು ಸ್ಟ್ರಕ್ಚರ್ ಸಿಗುತ್ತೆ. ಈ ನೈಸ್ ಪೌಡರ್ ಟೈಪ್ ಇರೋದು, ಈ ಟಾಲ್ಕಮ್ ಪೌಡರ್ ಟೈಪ್ ಇರೋದು, ಮೈದಾ ಹಿಟ್ಟು ಥರ ಬರೋದು, ಅದನ್ನು ನಾವೆಲ್ಲ ಅಮಾರ್ಫಸ್ ಅಂತ ಹೇಳಿರ್ತೀವಿ. ಇಲ್ಲಿ ನೋ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಇದನ್ನು ಎರಡು ಪಾಯಿಂಟಲ್ಲಿ ನೋಡ್ಕೋಬೋದು. ಎಕ್ಸಾಮಿನೇಷನ್ಸ್ ನೋಡಿದೆ. ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಯಾವ ಸಾಲಿಡ್ಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೋ ಅದು ಕ್ರಿಸ್ಟಲೈನ್ ಸಾಲಿಡು. ಯಾವ ಸಾಲಿಡ್ಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರಲ್ವೋ ಅದು ಅಮಾರ್ಫಸ್ ಸಾಲಿಡ್. ಡೂ ನಾಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್, ಕ್ರಿಸ್ಟಲೈನ್ ಸಾಲಿಡಲ್ಲಿ ಕ್ಲೀನ್ ಕ್ಲೀವೇಜ್ ಈಸ್ ದೇರ್. ವೆನ್ ವಿ ಕಟ್ ಇಟ್ ಫಾರ್ಮ್ಸ್ ಅ ಕ್ಲೀನ್ ಕ್ಲೀವೇಜ್. ಬಟ್ ಅಮಾರ್ಫಸ್ ಸಾಲಿಡ್ಸಲ್ಲಿ ಇರ್ರೆಗ್ಯುಲರ್ ಕ್ಲೀವೇಜ್ ಈಸ್ ದೇರ್. ನೆಕ್ಸ್ಟ್, ಈ ಕ್ರಿಸ್ಟಲೈನ್ ಸಾಲಿಡ್ಸನ್ನು ಟ್ರೂ ಸಾಲಿಡ್ಸ್ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಟ್ರೂ ಸಾಲಿಡ್ಸ್. ಬಟ್ ದ ಅಮಾರ್ಫಸ್ ಸಾಲಿಡ್ಸ್ ಆರ್ ಕಾಲ್ಡ್ ಸೂಡೋ ಸಾಲಿಡ್ಸ್. ಈ ಸೂಡೋ ಅನ್ನೋ ವರ್ಡ್ ನೋಡಿದಾಗ, ಸೂಡೋ ಅನ್ನೋ ವರ್ಡು 2-3 ಕಡೆ ಬರ್ತಾ ಇರುತ್ತೆ. ಬಯಾಲಜಿಯಲ್ಲಿ ಬರುತ್ತೆ, ಅಮೀಬಾದಲ್ಲಿ ಬರುತ್ತೆ. ಸೂಡೋಪೋಡಿಯಾ, ಸೂಡೋ ಸಾಲ್ಟ್ಸ್, ಸೂಡೋ ಸಾಲಿಡ್ಸ್, ಸೂಡೋ ಮೀನ್ಸ್ ಫಾಲ್ಸ್. ಹಾಗಾದರೆ ಕ್ರಿಸ್ಟಲೈನ್ ಸಾಲಿಡ್ಸ್ ಏನಾಗಿದೆ? ಟ್ರೂ ಸಾಲಿಡ್ಸ್ ಇದೆ, ಅಮಾರ್ಫಸ್ ಸಾಲಿಡ್ಸು, ಸೂಡೋ ಸಾಲಿಡ್ಸ್ ಇದೆ. ಎರಡನೇದು ನೋಡಿದಾಗ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಅನೈಸೋಟ್ರೋಪಿಕ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್ಸ್ ಆರ್ ಐಸೋಟ್ರೋಪಿಕ್. ಈ ಅನೈಸೋಟ್ರೋಪಿಕ್ ಮತ್ತು ಐಸೋಟ್ರೋಪಿಕ್ ಅನ್ನೋ ಟರ್ಮ್ಸನ್ನು ನಾವು ಇನ್ನೊಂದು ಡಯಾಗ್ರಾಮಲ್ಲಿ ನೀಟಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಅನ್ಐಸೋಟ್ರೋಪಿಕ್ ಮತ್ತು ಐಸೋಟ್ರೋಪಿಕ್ ಅವೆರಡನ್ನು ಇಟ್ಕೊಳ್ಳಿ. ಅನ್ಐಸೋ ಡಿಫ್ರೆಂಟ್, ಐಸೋ ಸೇಮ್. ಡೆಫಿನೆಟ್ ಹೀಟ್ ಆಫ್ ಫ್ಯೂಷನ್ ಈಸ್ ದೇರ್ ಇನ್ ಕ್ರಿಸ್ಟಲೈನ್ ಸಾಲಿಡ್, ಬಟ್ ದೇ ಡು ನಾಟ್ ಹ್ಯಾವ್ ಡೆಫಿನೆಟ್ ಹೀಟ್ ಆಫ್ ಫ್ಯೂಷನ್ ಇನ್ ಅಮಾರ್ಫಸ್ ಸಾಲಿಡ್. ಸೊ ಅದನ್ನು ನೋಡ್ಕೋಬೇಕು ನೀವು ಕರೆಕ್ಟಾಗಿ. ನಂತರ ಈ 6 ಪಾಯಿಂಟಲ್ಲಿ ನೋಡಿದಾಗ, ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟಲ್ಲಿ ವ್ಯೂವಲ್ಲಿ ನೋಡಿದಾಗ, ಸೊ ವಿ ಕ್ಯಾನ್ ಗೋ ಫಾರ್ ದಟ್ ಆಲ್ ದ 3 ಪಾಯಿಂಟ್ಸ್ ಫಾರ್ ಎಕ್ಸಾಮಿನೇಷನ್ ವ್ಯೂ. ಬಟ್ 6 ಪಾಯಿಂಟ್ಸ್ ಇದ್ದರೆ ನೀವು ಎಕ್ಸಾಮಿನೇಷನಲ್ಲಿ ಕವರ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವುದೋ 2 ಪಾಯಿಂಟ್ ಇರುತ್ತೆ. ಬಟ್ ದ ಕ್ವಶನ್ ಫೋಕಸ್ಡ್ ಆನ್ ದಿಸ್ ಒನ್ ಈಸ್ 2 ಮಾರ್ಕ್ಸ್ ಓನ್ಲಿ. ಬಟ್ ಬೇರೆ ಬೇರೆ ಪ್ರಾಪರ್ಟೀಸಲ್ಲಿ ಬರ್ಬೋದು, ಅದನ್ನು ನೀವು ನೋಡ್ಕೊಂಡಿರಬೇಕು. ನಂತರ ವಿ ಗೋ ಫಾರ್ ದ ಡಿಫ್ರೆಂಟ್ ಟೈಪ್ ಆಫ್ ದ classification of crystalline solid.